ಕಾರ್ತಿಕ್ ಸರ್. ಸರ್ ನಮಸ್ತೆ, ಅರುಣ್ ಅಂತ ಪ್ರತಿದಿನ ನ್ಯೂಸ್ ಚಾನಲಿಂದ. ಸರ್, ಬಿಗ್ ಬಾಸ್ ಅಲ್ಲಿ ಜಗದೀಶ್ಗೂ ಮತ್ತೆ ಚೈತ್ರ ಕುಂದಾಪುರ್ಗೂ ಒಂದು ಜಗಳ ನಡಿಬೇಕಾದ್ರೆ ಅಪ್ಪಂಗ್ ಗುಟ್ಟಿದ್ರೆ ಅನ್ನೋ ಒಂದು ಪದ ಬರುತ್ತೆ. ಅದೇ ಸಾಂಗು, ಅದೇ ವರ್ಡು ಈ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್. ಅದು ಯಾಕಂದ್ರೆ ನಿಮ್ ಸಿನಿಮಾದಲ್ಲಿ, ಯಾಕಂದ್ರೆ ನಿಮ್ಮ ಅಭಿನಯ ಚಕ್ರವರ್ತಿ ಭಾಷಾ ಅಂತ ನಿಮ್ ಸಿನಿಮಾದಲ್ಲಿ ಆತರ ಬರೋದು ಕೆಲವು ಫ್ಯಾನ್ಸ್ಗಳಿಗಾಗಿರ್ಬೋದು. ಇಲ್ಲ ಸರ್, ಆಗಲ್ಲ ಅದು. ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ. ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು. ಅವ್ರಿಗೆ ಹೇಳೋದು ಅಪ್ಪಂಗ್ ಹುಟ್ಟಿದ್ರೆ ಬಾರೋ ಅಂತ. ಅವ್ರಿಗೆ ಹೇಳಿರೋದು, ಒಳ್ಳೆಯವ್ರಿಗಲ್ಲ. ಮಿಸ್ಟೇಕೇ ಮಾಡ್ಕೊಂಬೇಡಿ. ಅದು ಹೇಳ್ತಾ ಇರೋದು ಅವರಿಗೆ. ನೋಡ್ತಾ ಇರೋರು ನೀವು ಒಳ್ಳೆಯವರು, ಅದು ನಿಮಗಲ್ಲ, ಬೇರೆ ಹೀರೋಗಳಿಗಲ್ಲ. ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ, ಯಾರಿಗೂ ಅಲ್ಲ. ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಸರ್. ಕಾರ್ತಿಕ್ ಸರ್, ನಿಮ್ಗೆ ಕಾರ್ತಿಕ್ ಸರ್. ಸಪೋಸ್ ಸರ್, ಈಗ ನಿಮ್ಮನೆ ಹುಡುಗಿ ಯಾರು ರೋಡಲ್ಲಿ ಹೋಗೋರು ನಿಮ್ಮನೆ ಹೆಣ್ಮಗುಗೆ ಕೈ ಹಾಕಿ ತೊಂದರೆ ಕೊಟ್ರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್? ಸುಮ್ಮನೆ ಕರೆಕ್ಟಾ ಸರ್? ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ, ಅದನ್ನ ಯಾವುದು ಉಪಯೋಗಿಸಿಲ್ಲ ಸರ್. ನೀಟಾಗಿ ಹೇಳಿದೆ, ಅಪ್ಪಂಗೆ ಹುಟ್ಟಿದ್ರೆ ಬಾ ಅಂತ, ಅಷ್ಟೇ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ, ಇದು ಬೇರೆ. ಹೋಲಿಕೆ ಮಾಡಬೇಡಿ, ತಪ್ಪು. ಇದು ಲೋಫರ್ಗಳಿಗೆ, ಮಿಕ್ಕಿದ್ದೆಲ್ಲ ಒಳ್ಳೆಯವ್ರಿಗೆ. ಓಕೆ, ಥ್ಯಾಂಕ್ ಯು ಸರ್. ಸುದೀಪ್ ಸರ್, ಸರ್ ಕನ್ನಡ ಪಿಕ್ಚರಿಂದ ರವಿ ಸರ್. ಸರ್, ಯೂಶಲಿ ಅಂದರೆ ಸಿನಿಮಾಗಳು ರಿಲೀಸ್ ಆದ ನಂತರ, ಸಾರಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ. ಸಾರಿ ಕೇಳಿಸಿಲ್ಲ ಸರ್, ಸಾರಿ ಸರ್. ರವಿ ಕನ್ನಡ ಪಿಕ್ಚರಿಂದ ಸರ್. ಸರ್, ಯೂಶಲಿ ಸಿನಿಮಾಗಳು ರಿಲೀಸ್ ಆದ ನಂತರ ಆ ಸಿನಿಮಾನ ನೋಡಿದಂಥ ಬಹಳಷ್ಟು ಫ್ಯಾನ್ಸ್ಗಳು ಹೇಳುವಂಥ ಮಾತು ಅಂದರೆ, ಇತ್ತೀಚೆಗೆ ತುಂಬ ಆಗ್ತಿದೆ ಅದು. ಸಿನಿಮಾದ ಸ್ಕ್ರೀನ್ ಪ್ಲೇ ಸಖತ್ ಫಾಸ್ಟ್ ಇದೆ, ಸಖತ್ ಸ್ಲೋ ಇದೆ, ಇದು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್, ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಆಡಿಯನ್ಸು ಸ್ಪೆಷಲಿ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದು ಸೀನ್ ಮಿಸ್ ಆದರೆ, ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ. ಈ ಥರದ ಸ್ಕ್ರೀನ್ ಪ್ಲೇಗೂ ಸಹ ಆಡಿಯನ್ಸು ಕನೆಕ್ಟ್ ಆಗ್ತಾರೆ. ಅಂದರೆ ಈ ಆಡಿಯನ್ಸ್ ಮೈಂಡ್ ಸೆಟ್ಟು ಯಾವ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಅಂದರೆ ಎಷ್ಟು ಕನೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ. ಸರ್, ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆಂಡೇ ಸ್ಪೀಡ್ ಸರ್. ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿಯಲ್ಲಿದ್ದೀವಿ. ಎನಿಥಿಂಗ್ ವಿ ವಾಂಟ್, ವಿ ಜಸ್ಟ್ ಆರ್ಡರ್ ಅಂಡ್ ಇಟ್ ಕಮ್ಸ್. ಸ್ಪೀಡ್. ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಎಲ್ಲ ಸಿನಿಮಾನು ನಾವು ತುಂಬಾ ಸ್ಪೀಡಾಗಿ ಹೇಳಕ್ಕಾಗಲ್ಲ, ಕೆಲವದಕ್ಕೆ ಅದೇ ಅದರ ಮೊಮೆಂಟಮ್ ಇರುತ್ತೆ. ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದ್ರೆ ನಾನು ನಿಮಗೆ ಬೋರ್ ಹೊಡಿಸ್ತೀವಿ. ಎಷ್ಟರಲ್ಲಿ ಹೇಳ್ಬೇಕು ಅಷ್ಟರೊಳಗೆ ಹೇಳಬೇಕು. ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನ್ ಅಲ್ಲಿ ಸರ್. ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು. ಈ ಡೈಲಾಗ್ ಬೇಡ, ಆ ಎಕ್ಸ್ಟ್ರಾ ವರ್ಡ್ ಬೇಡ, ಅದನ್ನೆಲ್ಲ ತಗೊಂಡು ಬಂದಿದ್ದು ನಾವು. ಅಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠ ಆಡೋದು ಕೂತ್ಕೊಂಡ್ವಿ ನಾವು. ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ 2.25 ಗಂಟೆಗೆ ಸಿನಿಮಾ ತರೋದು ಬೇರೆ, ಮಾಡಬೇಕಾದ್ರೆ ಇದು 2.25 ಗಂಟೆ ಒಳಗೆ ಬರಬೇಕು. ಸೊ ಹಾಗಿದ್ದಾಗ ಒಂದೊಂದು ಸೀನ್, ಒಂದೊಂದು ಶಾರ್ಟ್ ಸ್ಪೀಡಲ್ಲಿ ತೆಗಿಬೇಕು. ಐ ಥಿಂಕ್ ವಿಜಯ್ ಅವರು ಅದನ್ನ ಬಹಳ ಚೆನ್ನಾಗಿ ತೆಗೆದ್ರು. ಅಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ, ವೆರಿ ವೆರಿ ಗುಡ್ ಎಡಿಟರ್ ಸರ್. ಆನ್ಲೈನ್ ಅಲ್ಲೇ ಹಿ ವಾಸ್ ಫ್ಯಾಂಟಾಸ್ಟಿಕ್. ಅಂಡ್ ನಮ್ಗೆ ಆ ಸ್ಪೀಡ್ ಅಲ್ಲೇ ಕಾಣಿಸ್ತಾ ಇತ್ತು. ಫೈನಲ್ ಆಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್. ಜಸ್ಟ್ ಕ್ರಿಸ್ಪಿನೆಸ್ ಅಂಡ್ ಲಿಟಲ್ ಆಲ್ಟರೇಷನ್ಸ್ ಆಫ್ ಪ್ಲೇಸ್ಮೆಂಟ್, ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್ ಇವತ್ತಿಗಿದೆ ಸರ್. ನೀವು ಯಾರೇ ಥಿಯೇಟ್ರಿಗೆ ಹೋದ್ರು, ನಾನು ನೋಡಿರೋ ಇದು ನನ್ನ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ರಿವ್ಯೂ ನೋಡಕ್ ಹೋದ್ರು ಹೇಳಕ್ ಗೊತ್ತಾಗಲ್ಲ. ಲ್ಯಾಗ್ ಅಂತಾರೆ. ಆಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್ ವರ್ಡ್. ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಹೇಳೋದು, ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ. ಒಂದು ಸೀನ್ ಫಾಸ್ಟ್ ಆಗಿ ಫಿನಿಶ್ ಮಾಡ್ಬೇಕಾಗಿರೋ ದೊಡ್ಡದಾಗಿ ಹೇಳಿದಾಗ ನಿಮಗೆ ಹಾಗೆ ಅನ್ಸುತ್ತೆ. ಯಾರಾದ್ರೂ ಒಬ್ರು ಮಾತಾಡ್ಬೇಕಾದ್ರೆ ಹೇಳಲ್ಲ, ಇಷ್ಟು ಚಿಕ್ಕ ಮ್ಯಾಟ್ರನ್ನ ಯಾಕೆ ಇವ್ನು ಇಷ್ಟೊತ್ತು ಹೇಳ್ದ ಅನ್ಬಿಟ್ಟು ಅಂತ. ಸೊ ಇವತ್ತಿನ ಟ್ರೆಂಡ್ ಏನಂದ್ರೆ ಸ್ಟ್ರೇಟ್ ವಿಷಯಕ್ಕೆ ಬನ್ನಿ. ಫಾರ್ ಎಕ್ಸಾಂಪಲ್, ಹೈಲೈಟ್ ಆಫ್ ಮ್ಯಾಕ್ಸ್ ಯಾರು ಸರ್? ಆಕ್ಚುಲಿ ಅವ್ರ ಬ್ಯಾಕ್ ಗ್ರೌಂಡ್ ಏನು? ಯಾಕೆ ಅವ್ರಿಗೆ ಹೆದರ್ತಾರೆ? ಯಾಕೆ ಅವ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಕೇಳಿಸ, ಮ್ಯಾಕ್ಸಾ ಇವನ್ ಯಾಕೆ ಇಲ್ಲಿಗೆ ಬಂದ? ಫ್ಲಾಶ್ ಕಟ್ ಹೋಗಿಲ್ಲ ನಾವು. ಬಿಕಾಸ್ ವಿ ಡಿಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ದಿ ಆಬ್ವಿಯಸ್. ಬಿಟ್ಬಿಡೋಣ. ಈಗ ಬೆಳದಿಂಗಳ ಬಾಲ್ಯನ ಸಿನಿಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು, ಅದು ಹೆಂಗೆ ಹುಡುಗಿ ಅನ್ನೋದು ಹೆಂಗಿರುತ್ತೆ ನೀವೇ ಥಿಂಕ್ ಮಾಡಿ ಅಂತ. ಹಾಗೆ ಅವ್ರ ಬ್ಯಾಕ್ ಗ್ರೌಂಡ್ ನೀವು ಊಹೆ ಮಾಡಿ. ಇವಾಗ ಒಂದು ಲೈನ್ ಸಿನಿಮಾದ ಟೈಮ್ ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಫ್ಲಾಶ್ ಕಟ್ ಹೋಗೋದು ಬೇಡ, ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ. ಹೀ ಇಸ್ ಅ ಡೇಂಜರಸ್ ಕಾಪ್, ಅಷ್ಟೇನೆ, ಮುಗೀತಲ್ಲಿಗೆ ಬಿಟ್ಬಿಡೋಣ. ಸೊ ದೀಸ್ ಆರ್ ದ, ಇದು ಬಹಳ ಟಫ್ ಡಿಸಿಷನ್ ಸರ್. ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ಮಂಜು ಇವರು ನಾವೆಲ್ಲ ಕುತ್ಕೊಬೇಕಾದ್ರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು.
ಇಡ್ಬೇಕಾ ಬೇಡವಾ, ಬೇಕಾ ಒಂದೆರಡು ಶಾಟನ ಬೇಕಾ, ಯಾಕೆ ಅವನ್ನ ಹೆದರ್ತಾರೆ ಜನ? ಬೇಡ. ಫೈನಲ್ ಡಿಸಿಷನ್ ನಾವು ತಗೊಂಡಿದ್ದು ಬೇಡ ಸರ್, ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫಿಲ್ಮ್. ಇಲ್ಲಿ ಹೀರೋಯಿಸಮ್ಗೋಸ್ಕರ ತೋರ್ಸಕ್ ಹೋಗ್ಬೇಡಿ. ಫಸ್ಟ್ ಕೈ ಎತ್ತಿದ್ದೆ ನಾನು, ದಯವಿಟ್ಟು ತೋರಿಸ್ಬೇಡಿ, ಸಿನಿಮಾಗೆ ಬನ್ನಿ. ಆದ್ರೂ ಫ್ಯಾನ್ಸಿಗೆ, ಸಿನಿಮಾ ನೋಡೋರಿಗೆ ಒಂದು ಅಡ್ರಿನಲೈನ್ ರಶ್ ಇಲ್ಲ ಅಂದ್ರೆ ಆಗಲ್ಲ. ಸೊ ಏನ್ ಮಾಡಬೇಕು, ಕ್ಲೈಮ್ಯಾಕ್ಸ್ ಇಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ದಟ್ ಇಸ್ ಅ ಸ್ಕ್ರೀನ್ ಪ್ಲೇ. ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಸ್ಬಿಟ್ಟು ವಿ ವೆಂಟ್ ಬ್ಯಾಕ್, ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಆಲೋಚನೆ ಕೂಡ ಇರಲಿ, ಒಂದು ಹಿಂಟ್ ಕೊಟ್ಟಂಗೆ ನಾವು, ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿದ ಹಾಗೆ. ಆದಷ್ಟು ಸ್ಪೀಡಲ್ಲೇ ಹೇಳಬೇಕಲ್ಲ ಸರ್. ಸೊ ಇವನ್ ಅ ಫ್ಲಾಶ್ ಬ್ಯಾಕ್, ಒಂದು ಫ್ಲಾಶ್ ಕಟ್ ಕೂಡ ನಾವು ಕಟ್ ಮಾಡಿದೀವಿ ಅಂದ್ರೆ ಜಸ್ಟ್ ಟು ಬಿ ಆನೆಸ್ಟ್ ಟು ದ ಸ್ಕ್ರಿಪ್ಟ್ ಅಂಡ್ ಟು ಮೇಂಟೈನ್ ಅ ಸ್ಪೀಡ್. ಸರ್, ಮೇಲಾಗಿ ನಿಮ್ಮ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರು ಸಹ ನೀವು ಹೇಳಿದೆ ಒಂದೇ ರಾತ್ರಿ ನಡೆಯುವಂಥ ಕತೆ ತುಂಬ ಮಾತಾಡೋಕ್ಕಾಗಲ್ಲ ಅಂತ. ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ ಅನ್ನು ಕ್ರಿಯೇಟ್ ಮಾಡಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಸರ್, ಥ್ಯಾಂಕ್ ಯು. ಸರ್, ಶಾರದಾ ಹಿಯರ್. ಹಾಯ್ ಶಾರದಾ. ಎಸ್ ಸರ್. ನನಗೆ ಅದೇ ಈಗ ಬಂತು ನೋಡಿ ಗ್ಲಾಮರ್ ರೂಮ್ಗೆ. ಲೆಟ್ಸ್ ಗೆಟ್ ಟು ದ ಯಾಕಮ್ಮ ಲೇಟು ಪ್ರೆಸ್ ಮೀಟ್ಗೆ? ಪ್ರೆಸ್ ಮೀಟ್ ಲೇಟ್ ಇಲ್ಲ, ನಾನು ಇವತ್ತು ಬೇರೆಯವ್ರು ಮಾತಾಡ್ಲಿ ಆಮೇಲೆ ಮಾತಾಡೋಣ ಅಂತ ಅಷ್ಟೇ. ನಾನು ಅಲ್ಲಿ ಅವಾಗಿಂದ ಇದ್ದೀನಿ. ಪ್ರೆಸ್ ಮೀಟಿಗೆ ಲೇಟ್ ಆಗಿ ಬಂದ್ರಿ? ಇಲ್ಲ ಸರ್, ಬಂದ್ರಿ ಶಾರದಾ. ಯಾಕೋ ನಮ್ಮನ್ನು ಮರೀತಾ ಇದ್ದೀರಾ ಶಾರದಾ? ಓಕೆ, ಅಂದ್ರೆ ನನಗೆ ಲೆಟ್ಸ್ ಗೆಟ್ ಟು ದ ಗುಡ್ ಪಾರ್ಟ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್. ಅಂಡ್ ಡು ಯು ಬಿಲೀವ್ ಡಿಸೆಂಬರ್ ಇಸ್ ಅ ಗೇಮ್ ಚೇಂಜರ್ ಫಾರ್ ಕನ್ನಡ ಸಿನಿಮಾ? ಅಟ್ಲೀಸ್ಟ್ ನಿಮ್ದು ನೋಡಿದ್ಮೇಲೆ. ಅಲ್ಲ ರೀ, ಎಲ್ಲ ಒಳ್ಳೆ ಸಿನಿಮಾ ಬಂದು ಡಿಸೆಂಬರಿಗೆ ಒಳ್ಳೆ ಹೆಸರು ತಂದು ಕೊಟ್ರೆ ನೀವು ಡಿಸೆಂಬರ್ ಇಂದ ನಾವು ಅಂತೀರಲ್ಲ, ಇದು ಎಷ್ಟು ಒಳ್ಳೇದಿದು. ಸಾರಿ, ಕನ್ನಡ ಚಿತ್ರರಂಗದಲ್ಲಿ ಒಂದು 3-4 ಸಿನಿಮಾ ಡಿಸೆಂಬರ್ ಅಲ್ಲಿ ಹಿಟ್ ಆಗಿ ಡಿಸೆಂಬರಿಗೆ ಲಕ್ಕಿ ಆಯ್ತದು. ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ ದಟ್ ದೇರ್ ಇಸ್ ಅ ಕನ್ನಡ ಇಂಡಸ್ಟ್ರಿ ವಿಚ್ ಸೆಲೆಬ್ರೇಟ್ಸ್ ದಟ್ ಮಂತ್. ವಿ ಎಂಡ್ ಆನ್ ಅ ಗುಡ್ ನೋಟ್ ಅಂತ ಅನ್ಕೊಂಡ್ವಿ. ವಿ ಆರ್ ಎಂಡಿಂಗ್ ಆನ್ ಅ ಗುಡ್ ನೋಟ್. ಅದಕ್ಕೆ ಡಿಸೆಂಬರ್ಗೆ ಯಾಕೆ ಕ್ರೆಡಿಟ್ ಕೊಡ್ತಾ ಇದ್ದೀರಾ? ಡಿಸೆಂಬರ್ ಅಲ್ಲೇ ಅಲ್ವಾ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅಂತ, ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು. ಅದಿರ್ಬೋದು, ಬಟ್ ಆ ಮಂತಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಾ? ನಮ್ಮ ಟೆಕ್ನಿಷಿಯನ್ಸ್ ಕೊಡಿ, ನಮಗ್ ಕೊಡಿ. ಕನ್ನಡ ಚಿತ್ರರಂಗ ಡಿಸೆಂಬರ್ ನ ಬಹಳ ಸುಂದರವಾಗಿ ಮಾಡಿದ್ದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ. ಓಕೆ ಸರ್, ಡೆಫಿನೆಟ್ಲಿ ಟು ಅಜಿನೇಶ್, ವಿ ಹ್ಯಾವ್ ಟು ಗಿವ್ ಹಿಮ್. ಐ ರಿಯಲಿ ಲೈಕ್ ಯುವರ್ ಮ್ಯೂಸಿಕ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ನನಗೆ ಪ್ರತಿ ಸಲ ಒಂದು ಯಾವ್ದಾದ್ರು ಒಂದು ಸಿನಿಮಾದಿಂದ ಒಂದು ಮೆಮೆಂಟೋ ತರ ನಾನು ಐ ಟೇಕ್ ಇಟ್. ಅಂಡ್ ಕಾಸ್ಟ್ಯೂಮ್ ನನ್ನ ಹತ್ರ ಇದೆ ಈಗ. ಅಂಡ್ ಐ ಥಿಂಕ್ ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ, ಫಾರ್ ಎಕ್ಸಾಂಪಲ್, ಕಾಸ್ಟ್ಯೂಮ್ ಇಂದ ವ್ಯಕ್ತಿ ಆಗಿಲ್ಲಮ್ಮ, ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗುತ್ತೆ. ಅದು ನೀವಾಗ್ಲಿ ನಾನಾಗ್ಲಿ. ಸೊ ಐ ಥಿಂಕ್ ದಟ್ಸ್ ಆಲ್ ಇಟ್ ಇಸ್. ನೀವು ಕಾನ್ಫಿಡೆಂಟ್ ಆಗಿರೋ ತನಕ. ಅಂಡ್ ಒಂದೇ ಬಟ್ಟೆ ಹಾಕಿದ್ರೆ ಏನಂತೆ ಅಲ್ವೇ, ಅದನ್ನ ಹಾಕೊಂಡು ಓಡಾಡ್ತಾ ಇರೋದು ಇದರಲ್ಲಿ ಇದೆ. ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ಅದೊಂದು. ಅಂಡ್ ಅದನ್ನ ತುಂಬಾ ನೋಡಿ, ಆಕ್ಚುಲಿ ವೆರಿ ಸಿಂಪಲ್ ಕಾಸ್ಟ್ಯೂಮ್, ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಆಗಿ ಹೋಗುತ್ತೆ ಅದು. ಅಂಡ್ ದೇವ್ ಡನ್ ಇಟ್ ವೆರಿ ವೆಲ್. ಅದಿದೆ ನಂತರ ಇದೆ.